ನಿನಗೋಸ್ಕರ ಹಾಸಿಗೆ ದಿಂಬು ಹಣ್ಣು ಹಾಲು ಕಾಯ್ತಾ ಇದೆ ಕೋಣ ಗೆಳೆಯ. ಭೂಮಿಕಾ, ಏನ್ ನೋಡ್ತಾ ಇದ್ದೀರಾ? ಬನ್ನಿ. ವೆಲ್ಕಮ್ ಸರ್. ವೆಲ್ಕಮ್ ಮೇಡಮ್. ನೀವು ಇಲ್ಲಿ ಸ್ಟೇ ಆಗ್ತಿರೋದು ನಮಗೆ ತುಂಬಾನೇ ಹೆಮ್ಮೆ ಇದೆ ಸರ್. ನಮ್ಮ ಹೋಟೆಲ್ಗೆ ಇದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್. ನಿಮ್ಮ ಹನಿಮೂನ್ ಸೂಟ್ ರೆಡಿ ಆಗಿದೆ. ಎಂಜಾಯ್ ಯೋರ್ ಸ್ಟೇ ಸರ್. ಇವಾಗ ನಾವು ಕೊಟ್ಟಿರೋ ಶಾಕ್ ಟ್ರೀಟ್ಮೆಂಟ್ಗೆ ನಮ್ಮ ಡುಮ್ಮ ಸಾರು ಕಟ 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 ಅಂತ ನಡ್ಕೊ ಬಂದ್ಬಿಡ್ತಾರೆ. ಬಾಚಿನ ಆನಂದ್, ಗೌತಮ್ ಅವ್ರ ಅಜ್ಜಿ ಬಂದಿದ್ದಾರೆ ಅಂದ್ಯಲ್ಲ, ಎಲ್ಲಿ ಬಂದಿದಾರಲ್ಲ? ಎಲ್ಲಿ? ರೂಮ್ ನಂಬರ್ 420 ಇದ್ದಾರೆ. 420ನಾ? ಇರು, ಇಲ್ಲಿ 420 ಅನ್ನೋ ರೂಮೇ ಇಲ್ಲ. ಹಾಗಾದ್ರೆ ಅವ್ರು ಬಂದಿಲ್ಲ? ಸುಳ್ಳು ಹೇಳಿದ್ಯಾ? ಬರೀ ಸುಳ್ಳಲ್ಲ ಚಿನ್ನ, ಹಸಿ ಹಸಿ ಸುಳ್ಳು. ಬಂದಿಲ್ಲ ಅಂದ್ರೆ ಬಂದಿದ್ದಾರೆ ಅಂತ ಯಾಕೆ ಸುಳ್ಳು ಹೇಳ್ದೆ ನೀನು? ನಿಜ ಹೇಳಿದ್ರೆ ಅವ್ನು ಬರಲ್ವಲ್ಲ. ನೋಡಿ ಚಿನ್ನ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಅಂಥದ್ರಲ್ಲಿ ಒಂದೇ ಒಂದು ಸುಳ್ಳು ಹೇಳಿ ಫಸ್ಟ್ ನೈಟ್ ಮಾಡಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಇಷ್ಟಕ್ಕೂ ಮದುವೆ ಮಾಡಿಸೋದೇ ಫಸ್ಟ್ ನೈಟ್ಗಲ್ವಾ? ಆನಂದ್, ಆದ್ರೂ ಏನಾದ್ರು ನಮ್ಮ ಡುಮ್ಮ ಸಾರು ಅತ್ತಿಗೆನ ಅರ್ಧ ರಾತ್ರಿ ಕರ್ಕೊಂಡೋಗಿ ಆಫೀಸಲ್ಲಿ ಕೂಡಿಸ್ಕೊಂಡಿದ್ದಾನೆ. ಅದು ಫಸ್ಟ್ ನೈಟ್ ದಿವಸನೇ. ಇಂಥವನ್ನೆಲ್ಲಾದ್ರೂ ನೋಡಿದ್ಯಾ? ಪಕ್ಕ ಮ್ಯೂಸಿಯಂ ಪೀಸ್ ಇವರು. ನನಗಂತೂ ಇವರಿಬ್ಬರ ಬಗ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸೇಮ್ ನನಗೂ ಇದೇ ಥರನೇ ಅನ್ನಿಸ್ತು. ಇವನ್ನ ಕಟ್ಕೊಂಡು ಅದಕ್ಕೆ ಅದು ಯಾವ ಪಾಡು ಪಡಬೇಕೋ ಆ ದೇವರೇ ಕಾಪಾಡ್ಬೇಕು ಅವ್ರನ್ನ. ಕರೆಕ್ಟ್. ಇಬ್ರು ಸರಿಯಾಗಿದ್ದಾರೆ. ಕಂತೆಗೆ ತಕ್ಕ ಬೊಂತೆ ಅನ್ನೋ ಥರ. ಅಲ್ಲ, ಡುಮ್ಮಂಗಂತೂ ಬುದ್ಧಿ ಇಲ್ಲ. ಈ ಭೂಮಿಕಾಗಾದ್ರೂ ಬೇಡವಾ? ನನಗೆ ಸುಸ್ತಾಗಿದೆ, ನಾನು ಮಲಗ್ತೀನಿ, ರೂಮ್ಗೆ ಹೋಗೋಣ ಅಂತ ಹೇಳೋದು ಬಿಟ್ಟು ಬಾಲದ ಥರ ಹಿಂದೆನೋ ಆಫೀಸ್ಗೆ ಹೋಗಿದ್ದಾಳಲ್ಲ. ಇವಳಿನಂತ ಹೆಂಡ್ತೀನೋ. ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ನೀನು ಹೇಳ್ತಾ ಇರೋದು ನಿಜಾನೇ. ಇವರಿಬ್ರು ಒಬ್ರಿಗೊಬ್ರು ಆರ್ಡರ್ ಕೊಟ್ಟು ಮಾಡಿಸೋರಂಗಿದ್ದಾರೆ. ಇರ್ಲಿ, ನಾನಿದ್ದೀನಲ್ಲ, ನೋಡ್ತಾ ಇರು. ಭೂಮಿಕಾಗ್ ಹೇಗೆ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡ್ತೀನಿ ಅಂತ. ಯಾರು? ತಾವಾ? ಎಸ್. ಅಲ್ಲಿಗೆ ನನ್ನ ಗೆಳೆಯನ ಕತೆ ಅಷ್ಟೇ. ಖತಮ್. ಟಾಟಾ, ಬಾಯ್ ಬಾಯ್, ಗುಡ್ ಬೈ, ಗಯಾ. ಸಮಾನ ದುಃಖಿಗಳ ಸಂಘಕ್ಕೆ ನಿನಗೆ ಸ್ವಾಗತ, ಸುಸ್ವಾಗತ ಗೆಳೆಯ. ನಿನ್ನ ಎಲ್ಲಾ ಕಷ್ಟಗಳನ್ನ ಕೇಳ್ಕೊಳ್ಳೋದಕ್ಕೆ ನಿನ್ನ ಜೊತೆಗೆ ನಾನು ಸದಾ ಇರ್ತೀನಿ ಕಣೋ. ಸಾಕು ಆಡ್ಕೊಂಡಿದ್ದು. ಈಗ ಗೌತಮ್ ಬಂದು ಅಜ್ಜಿ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತೀಯಾ? ಇರೋದನ್ನ ಹೇಳ್ಬಿಡ್ತೀನಿ. ವೆರಿ ಸಿಂಪಲ್. ನಿನಗೋಸ್ಕರ ಕಾದು ಕಾದು ಅಜ್ಜಿ ಮಲಗಕ್ಕೆ ಹೋದ್ರು, ಈಗ ನೀನು ಮಲಕೋ ಹೋಗಪ್ಪ ಅಂತ ಕಳಿಸ್ಕೊಡ್ತೀನಿ. ಆಮೇಲೆ ಮಕ್ಕಳು ಮಲಗಿರ್ತಾರಲ್ಲ, ನಾವು ಹೋಗಿ ಮಲ್ಕೊಂಡ್ವಾ ಅಂದ್ರೆ ನಾವು ಹೋಗೋಷ್ಟಲ್ಲಿ ಮಕ್ಕಳು ಮಲಗ್ಬಿಟ್ಟಿರ್ತಾರಲ್ವಾ. ಸಾಕು ಚಿನ್ನ, ಅದು ಒಂದ್ಸಲ ಹೋಗಿ ಬೆಡ್ ಇನ್ಸ್ಪೆಕ್ಷನ್ ಮಾಡೋಣ. ನಡಿ. ಇನ್ನೂ ಬಂದಿಲ್ವಲ್ಲ. ಬನ್ನಿ ಗೆಳೆಯ, ಅದಕ್ಕೆ ಅಂತೂ ಬಂದ್ರಲ್ಲ. ನಡೀರಿ, ರೂಮಲ್ಲೆಲ್ಲ ರೆಡಿಯಾಗಿದೆ. ಅಜ್ಜಿ ಇಲ್ಲ? ಅಜ್ಜಿನೂ ಇಲ್ಲ, ಬಜ್ಜಿನೂ ಇಲ್ಲ. ಅಜ್ಜಿ ಇದ್ದಾರೆ ಅಂತ ಹೇಳಿದ್ರೆ ನೀವು ಬೇಗ ಬರ್ತಿರಲ್ಲ ಅನ್ನೋ ಕಾರಣಕ್ಕೆ ಹೇಳಿದ್ರಿ ಅಷ್ಟೇನೆ. ಫ್ರೆಂಡ್ ಆಗಿ ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗಪ್ಪ? ಸರಿ, ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಈಗ ಒಳಗಡೆ ಹೋಗು, ನಿನಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ರೆಡಿ ಆಗಿದೆ. ಸ್ಪೆಷಲ್ ಗಿಫ್ಟಾ? ಭೂಮಿಕಾ, ಬಾ. ಗೆಳೆಯ, ಅದಕ್ಕೆ ಒಳಗೆ ಹೋಗಿದ್ದಾಯ್ತು. ಒಂದು ಸೆಕೆಂಡು ನೀನು ವೇಸ್ಟ್ ಮಾಡೋ ಹಾಗಿಲ್ಲ. ನಡಿ. ಯಾಕೆ ಓವರ್ ಆಕ್ಟಿಂಗ್ ಮಾಡ್ತೀಯೋ? ಬರೀ ಇದೇ ಆಯ್ತು ನಿಂದು. ನಾನೇನೋ ಮಾಡಿದೆ? ನನ್ನ ಮೇಲೆ ಯಾಕೆ ಎಗರಾಡ್ತಾ ಇದೆಯಾ? ಫೋನಲ್ಲಿ ನೋಡೋದು ಹಾಗೆ ಮಾತಾಡ್ತೀಯಾ? ಅಜ್ಜಿ ಬಂದಿದ್ದಾರೆ ಅಂತ ಸುಳ್ಳು ಹೇಳಿದ್ಯಾ?
ಆ ರಿಸೆಪ್ಷನಿಸ್ಟು ಏನೇನೋ ಮಾತಾಡ್ತಾಳೆ ನನಗೆ ಗೊತ್ಕೋಣ. ಇದೆಲ್ಲ ನೀನೇ ಹೇಳಿ ಮಾಡ್ಸಿರೋದು. ಎಲ್ಲ ನನ್ನ ತಲೆಗೆ ಯಾಕೋ ಕಟ್ತಾ ಇದ್ಯಾ ಅಲ್ವೋ? ಇದು ಹನಿಮೂನ್ ಸೂಟ್ ಪ್ಯಾಕೇಜ್ ಅಲ್ವಾ, ಅದಕ್ಕೆ ಅವ್ರು ಆ ಥರ ಮಾತಾಡಿದಾರ. ಏನು ತಪ್ಪದ್ರಲ್ಲಿ ಇಲ್ಲಿಯಾ? ಈಗ ನೀನು ಫಸ್ಟ್ ಒಳಗಡೆ ಎಂಟ್ರಿ ತಗೋ, ಆಮೇಲೆ ಎಲ್ಲ ಈಸಿಯಾಗಿ ನಡೀತಾ ಇರುತ್ತೆ. ನಡಿ ನಡಿ ನಡಿ. ಆನಂದ, ಒಂದು ನಿಮಿಷ ಇರೋ. ಮತ್ತೆ ಏನೋ ನಿಂದು? ನೀನು ನನ್ನ ಜೊತೆ ಬಾರ ಒಳಗೆ ಪ್ಲೀಸ್. ಏನಪ್ಪ, ನಾನು ನಿನ್ನ ಜೊತೆ ಒಳಗೆ? ಏನೋ ಮಾತಾಡ್ತಾ ಇದ್ಯಾ? ನಾವ್ಯಾಕೋ ಅಲ್ಲಿಗೆ ಬರಬೇಕು? ಆನಂದ, ಅದು ನಾನು, ನೀನು, ಭೂಮಿಕಾ ಮತ್ತೆ ಅಪರ್ಣ 4 ಜನ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಕಣೋ. ಪ್ಲೀಸ್ ಕಣ. ಕೌಡೆ ಹಾಕೋ ಟೈಮ್ನಲ್ಲಿ ಚೌಕ ಬಾರ ಆಡ ಕರೀತಾ ಇದೆಯಲ್ಲೋ. ಈಗ ದಯವಿಟ್ಟು ಒಳಗೆ ನಡಿಯಪ್ಪ. ನಾನು ಹೇಳೋದು ಕೇಳಿಸ್ಕೊಳ್ಳೋ. ನೋಡು, ಕೇಳುವುದಕ್ಕೂ ಸಮಯವಲ್ಲ. ನೀನು ಒಳಗಿರ್ಬೇಕು, ನಾವು ಹೊರಗಡೆ ಇರಬೇಕು ಅಷ್ಟೇ. ಮಾತಾಡ್ತಾ ಇದ್ರೆ ಅದೇ ಸರಿನೂ ಇಲ್ಲ. ಆನಂದ, ಏನ್ ನೋಡ್ತಿದ್ದೀರಾ? ನಮ್ಮ ಕತೆ ಬರ್ದಿದ್ದಾನಲ್ಲ, ಸ್ಟೋರಿ ರೈಟರ್ ನೆನೆಸ್ಕೋತಾ ಇದ್ದೆ. ನಮ್ಮ ಸ್ಟೋರಿನ ತುಂಬಾ ಅರ್ಜೆಂಟಾಗಿ ಬರೆದ್ಬಿಟ್ಟಿದ್ದಾರೆ, ಅದಕ್ಕೆ ಇಷ್ಟು ವಿಚಿತ್ರವಾಗಿದೆ. ವಿಚಿತ್ರವಾಗಿದ್ರು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ. ಅದು ನೋಡೋರ್ಗಷ್ಟೇ, ಅನುಭವಿಸೋದು ನಾವೇ ಅಲ್ವಾ? ಏನಪ್ಪ ಮಾಡೋದೀಗ? ಅದು ಕಾಫಿ ಆರ್ಡರ್ ಮಾಡ್ಲಾ? ಮತ್ತೆ ಕಾಫಿನಾ? ಬ್ಲ್ಯಾಕ್ ಕಾಫಿ ಆರ್ಡರ್ ಮಾಡ್ಬೋದಾ? ಹಾಂ, ಹೇಳ್ಬೋದು. ಕೂತ್ಕೊಳ್ಳಿ. ಕಾಫಿ ಆರ್ಡರ್ ಮಾಡ್ತೀನಿ. ಹಾಂ, 2 black coffees please. Thank you. ಹೇಳಿದ್ದೀನಿ. ಸಿಸ್ಟರ್ ನಮ್ಮವ್ರು ಫೋನ್ ಮಾಡಿದ್ರು. ಆ ಕಿರಿಕ್ ಮಾನ್ಯ ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ಲಂತೆ. ಏನ್ ಹೇಳ್ತಾ ಇದ್ಯಾಣ? ಡೋಂಟ್ ವರಿ, ನೀನ್ ಯಾಕೆ ಟೆನ್ಷನ್ ಆಗ್ತೀಯ? ತಪ್ಪಿಸ್ಕೊಳ್ಳಕ್ ಟ್ರೈ ಮಾಡಿದ್ಲು ಅಂತ ಹೇಳ್ದೆ. ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಸುತ್ತ ಟೈಟ್ ಸೆಕ್ಯೂರಿಟಿ ಇದೆ ಸಿಸ್ಟರ್. ಮತ್ತೆ ನನಗೆ ಯಾಕೆ ಟೆನ್ಷನ್ ಕೊಡ್ತೀಯಾ? ನಿನ್ನ ಎದೆ ಗುಂಡಿಗೆ ಗಟ್ಟಿ ಮಾಡೋದಕ್ಕೆ ಒಂದು ಸಣ್ಣ ಟೆಸ್ಟ್. ಅವಳು ಅದನ್ನೆಲ್ಲ ದಾಟ್ಕೊಂಡು ಹೋಗ್ತಾಳೆ ಅಂದ್ರೆ ಹೆಣವಾಗಿ ಹೋಗ್ಬೇಕಷ್ಟೇ, ಜೀವಂತವಾಗಿ ಹೋಗಕ್ ಸಾಧ್ಯನೇ ಇಲ್ಲ. ಆದ್ರೂ ಅಣ್ಣ, ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅವಳ ವಿಷಯದಲ್ಲಿ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಸಾಲದು. ಅಯ್ಯೋ ದೇವ್ರೆ, ಸಿಸ್ಟರ್ ನೀ ಸುಮ್ಮನೆ ಇಲ್ಲಿನ ಹುಲಿ ಮಾಡಿಕೊಂಡು ತಲೆಗೆ ಇಲ್ಲದ ಟೆನ್ಷನ್ ಕೊಟ್ಕೋಬೇಡ. ಅವಳಿಗೆ ಅಷ್ಟೊಂದು ಬಿಲ್ಡಪ್ ಬೇಡ, ಯಾಕೆಂದ್ರೆ ಅವಳು ಡಮ್ಮಿ ಪೀಸ್, ಯುನೋ. ಇಲ್ಲ, ನಾನು ಅವಳನ್ನ ಅಷ್ಟು ಸಲೀಸಾಗಿ ತಗೊಳ್ಳಲ್ಲ. ಅವಳು ಏನಾದರೂ ತಪ್ಪಿಸ್ಕೊಂಡು ಅವಳಿಗೆ ಗೊತ್ತಿರೋ ಸೀಕ್ರೆಟ್ ಎಲ್ಲ ಗೌತಮ್ಗೆ ಹೇಳಿಬಿಟ್ರೆ, ಹಾಗೇನಾದರೂ ಆದರೆ ನಮ್ಮ ಟೈಮ್ ಮುಗೀತು.
ಆನಂದ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಫಸ್ಟೇ ನಮ್ಮ ಅನ್ವಿತ್ನ ಸ್ಕೂಲಿಗೆ ಕಳಿಸ್ದಾಗ ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ, ಹಾಗೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಸೇಮ್ ಹಿಯರ್. ಈಗ ಇನ್ನೊಂದು ಮಗುನ ಸ್ಕೂಲಿಗೆ ಕಳ್ಸಿದ್ದೀನಿ, ಪ್ರೇಮ ಪಾಠ ಕಲಿಯೋದಕ್ಕೆ. ಅಯ್ಯೋ, ಅವ್ರು ಏನಾದರೂ ಒಂದು ಮಾಡ್ಕೋತಾರೆ. ನಾವು ಹೋಗೋಣ ನಡಿ. ಚಿನ್ನ, ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಏನೋ ಮಾಡ್ಕೋತಾರೆ ಅಂತ ಇವಾಗ ಹೋದ್ವಿ ಅನ್ಕೋ, 5 ನಿಮಿಷಕ್ಕೆ ಫೋನ್ ಮಾಡಿ ಬಾ ಅಂತಾನೆ. ಅಲ್ಲಿಂದ ಬರೋ ಬದಲು ಇಲ್ಲೇ ಇರೋದು ಬೆಟರ್ ಅಲ್ವಾ? ಏನದು? ಬ್ಲ್ಯಾಕ್ ಕಾಫಿ ಸರ್. ನಾನು ಹೇಳಿಲ್ವಾ, ಅದಕ್ಕೆ ಇಲ್ಲೇ ಇರಬೇಕು ಅಂತ ಹೇಳಿದ್ದು. ಅಪ್ಪ, ಫಸ್ಟ್ ನೈಟ್ಗೆ ಯಾರಾದರೂ ಬ್ಲ್ಯಾಕ್ ಕಾಫಿ ತಗೊಂಡು ಹೋಗ್ತಾರನಪ್ಪ? ಹೋಗಿ ಹಾಲು ತಗೊಂಬ. ಸರ್ ಅವರೇ ಆರ್ಡರ್ ಮಾಡ್ರ ಸರ್. ಹೋಗಂದ್ರೆ ಹೋಗ್ಬೇಕು ಅಷ್ಟೇ. ಇವಾಗ ನಾನು ಹೇಳ್ತಾ ಇದ್ದೀನಿ ತಾನೆ, ಹೋಗಿ ಹಾಲು ತಗೊಂಬಪ್ಪ. ಆರ್ಡ್ರ್ ಮಾಡಿದೆ, ತಂದುಬಿಟ್ಟ. ನೋಡ್ದ ಬ್ಲ್ಯಾಕ್ ಕಾಫಿ ಇಟ್ಬಿಟ್ಟು ಏನು ಯಾಕೆ ಹಾಗೆ ನೋಡ್ತಿದ್ದೀರಾ? ಅದು ಕೇಕ್ ಇದೆ ನಿಮ್ಮ ಹಿಂದೆ. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಕೇಕ್ ನೋಡ್ದಂಗೆ ಎಕ್ಸೈಟ್ ಆಗ್ತಿದ್ದೀರಲ್ಲ? ಚಿಕ್ಕ ವಯಸ್ಸಿಂದ ಕೇಕ್ ಅಂದರೆ ನಂಗೆ ಭಾಳ ಇಷ್ಟ. ನೋಡ್ತಾ ಇದ್ರೆ ತಡ್ಕೊಳಕ್ಕೆ ಆಗಲ್ಲ. ಎಕ್ಸ್ಕ್ಯೂಸ್ ಮೀ. ಪ್ಲೀಸ್. ಕೂತ್ಕೊಳ್ಳಿ. ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ನನ್ನ ಮದುವೆ ಅಂತ ಈ ಆನಂದ್ ಅಪ್ಪಣ್ಣ ಯಾವುದನ್ನು ತಿನ್ನೋಕೆ ಬಿಡ್ತಾರಿಲ್ಲ. ಆಹಾ, ಮನಸ್ಸೋ ಇಚ್ಛೆ ಈ ಥರ ಕೇಕ್ ತಿಂದು ಭಾಳ ದಿವಸ ಆಗಿತ್ತು. ತೃಪ್ತಿ ಆಗ್ತದೆ ನನಗೆ. ಸಿಂಪ್ಲಿ ಸೂಪರ್. ತೋಡಿ, ನೀವು ತಿನ್ನಿ. ನಾನಾಗಲೇ ಹೇಳಿದ್ನಲ್ಲ, ನನಗೆ ಬೇಡ. ಇದನ್ನು ನೀವೇ ತಿನ್ನಿ. ಹರೀಶೋ, ಯಾ ಥ್ಯಾಂಕ್ಸ್. ನಿಮ್ಗೆ ಹಸುವಾಗ್ತಿಲ್ವಾ? ನಿಮ್ಮಷ್ಟಾಗಿಲ್ಲ ಅಲ್ಲ. ನಿಮಗೆ ಇಡೀ ಕೇಕ್ ತಿನ್ನೋ ಅಷ್ಟು ಹಸುವಾಗಿತ್ತಾ? ಹಸು ಅಂತಲ್ಲ, ಕೇಕ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಎಕ್ಸ್ಕ್ಯೂಸ್ ಮೀ. ಒಂದು ಆ್ಯಪಲ್ ಸಾಕ ನಿಮಗೆ? ಹಾಂ, ಬೇಕಾದಷ್ಟಾಯ್ತು. ಅಬ್ಬ, ಈಗ ಲೈಟಾಗಿ ಹೊಟ್ಟೆ ತುಂಬ. ಲೈಟಾಗ?
ಅಪ್ಪ ಟ್ಯಾಬ್ಲೆಟ್ಸ್. ನೀನು ಯಾಕಮ್ಮ ತರಕ್ಕೆ ಹೋದೆ? ಭೂಮಿ ಇಲ್ವಾ? ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ಅಪ್ಪ ಇನ್ಮೇಲೆ ನಿಮ್ಮ ಕೆಲಸನೆಲ್ಲ ನಾನೇ ಮಾಡ್ತೀನಿ. ಅಕ್ಕ ಆ ಜವಾಬ್ದಾರಿನೆಲ್ಲ ನನಗೆ ವಹಿಸಿ ಹೋಗಿದ್ದಾರೆ. ಮಾತ್ರೆ ತಗೊಳ್ಳಿ. ನಿಮ್ಮ ಅಕ್ಕ ಈ ಮನೆಯಲ್ಲಿಲ್ಲ ಅನ್ನೋದನ್ನ ನಂಗೆ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಬಹುಶಃ ತುಂಬಾ ದಿನ ಬೇಕಾಗತ್ತೆ, ಅಥವಾ ಒಪ್ಕೊಳ್ಳೋಕೆ ಆಗದೇನೆ ಇರ್ಬೋದು. ನಿಜ ಅಪ್ಪ, ಅಕ್ಕ ಅವಳ ಕೆಲಸನೆಲ್ಲ ನನಗೆ ವಯಸ್ಸು ಹೋಗಿರ್ಬೋದು, ಆದರೆ ಅವಳ ಜಾಗನ ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ನಂಗಂತೂ ಈ ಮನೇಲಿ ಎಲ್ಲೇ ಹೋದ್ರು ಅಕ್ಕ ನೆನಪಾಗ್ತಾನೆ ಇರ್ತಾಳೆ. ಒಂದೊಂದ್ಸಲಿ ಯೋಚನೆ ಮಾಡಿದಾಗ ಇದೆಲ್ಲ ಎಷ್ಟು ವಿಚಿತ್ರ ಅನ್ಸುತ್ತೆ. ನಾವು ಯಾರನ್ನ ತುಂಬಾ ಪ್ರೀತಿಸಿರ್ತೀವೋ, ಯಾರು ನಮ್ಮ ಎಲ್ಲ ಖುಷಿಗೆ ಕಾರಣ ಆಗಿರ್ತಾರೋ, ಅವ್ರು ನಮ್ಮಿಂದ ದೂರ ಆದಾಗ ಅಷ್ಟೇ ನೋವು ಕೊಟ್ಟು ಹೋಗ್ತಾರೆ. ಒಬ್ಬ ತಂದೆ ತಾಯಿಗೆ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರು ಮಾಡೋದು ತುಂಬಾ ಕಷ್ಟ. ಆದರೆ ಅದಕ್ಕಿಂತ ಕಷ್ಟ ಅವ್ರನ್ನ ಬೀಳ್ಕೊಡೋದು. ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಸಂಕಟ. Excuse me, sir. Thank you, sir. ಹಾಲು ಯಾಕೆ ತಂದ? ನಾನು ಹೇಳಿ ಬ್ಲ್ಯಾಕ್ ಕಾಫಿ. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಏಯ್, ನೀನು ಇಲ್ಲೇ ಇದೆಯಾ? ನೀನೇನೋ ಮಾಡ್ತಾ ಇದೆಯಾ ಇಲ್ಲಿ? ಹೋಗ ಒಳಗೆ. ಯಾರಿನ್ನೂ ಇಲ್ಲೇ ಇದ್ದಾರೆ? ಯಾರು ಇಲ್ಲ. ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಬೇಕಣ್ಣ. ಎರಡರಲ್ಲೂ ಒಂದಾ? ಯಾರ ಜೊತೆ ಮಾತಾಡ್ತಿದ್ದೀರಾ? ಇಲ್ಲ, ಯಾರ ಜೊತೆನೂ ಇಲ್ಲ. ಮತ್ತೆ ಸ್ಟೋರಿ ರೈಟರ್ ಜೊತೆನೆ ಮಾತಾಡ್ತಿದ್ದೀರಾ? ಯಾರ ಹತ್ರನೂ ಇಲ್ಲ. ಆನಂದ ಪ್ಲೀಸ್. ಆನಂದ ಅದು ಆ್ಯಕ್ಚುಲಿ ಹಾಲ್ಗೂ ನನಗೂ ಸಂಬಂಧ ಇಲ್ಲ. ನಾನು ಬ್ಲ್ಯಾಕ್ ಕಾಫಿನ ಆರ್ಡರ್ ಮಾಡಿದ್ದೆ, ನೀವೇ ನೋಡಿದ್ರಲ್ವಾ? ಯಾಕೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀರಾ? ನಾನೇನು ಕೇಳಲೇ ಇಲ್ವಲ್ಲ. ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೆ. ತಗೊಳ್ಳಿ. ನೀವು ಹಾಲು ಕುಡೀರಿ. ಚಳಿ 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 ಚಳಿ
ಎಕ್ಸ್ಕ್ಯೂಸ್ ಮೀ, ನಾನು